ಎಲ್ಲರಿಗೂ ನನ್ನ ನಮಸ್ಕಾರ ಸ್ನೇಹಿತರೆ. ನನ್ನ ಕನ್ನಡ ಅದ್ಭುತ ಕತೆ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಒಂದಾನೊಂದು ಕಾಲದಲ್ಲಿ ಸಿಂಹವೊಂದು ಕಾಡಿನಲ್ಲಿ ಮಲಗಿತ್ತು. ಆ ಸಮಯದಲ್ಲಿ ಅವನ ಮನರಂಜನೆಗಾಗಿ ಒಂದು ಇಲಿ ಅವನ ದೇಹದ ಮೇಲೆ ಹಾರಲು ಪ್ರಾರಂಭಿಸಿತು. ಇದರಿಂದ ಸಿಂಹದ ನಿದ್ದೆ ಕೆಡಿಸಿ ಎಚ್ಚರಗೊಂಡು ಅದಕ್ಕೆ ಕೋಪವೂ ಕೂಡ ಬಂತು. ನಂತರ ಅವನ ಇಲಿಯನ್ನು ತಿನ್ನಲು ಮುಂದಾದ ತಕ್ಷಣ ಇಲಿಯು ಅವನನ್ನು ಮುಕ್ತಿಗೊಳಿಸುವಂತೆ ವಿನಂತಿಸಿಕೊಂಡಿತು ಮತ್ತು ಅವನು ತನಗೆ ಬೇಕಾದ ಸಿಂಹದ ಸಹಾಯಕ್ಕೆ ನಾನು ನಿನಗೆ ಖಚಿತವಾಗಿ ಬರುತ್ತೇನೆ ಎಂದು ಅವನಿಗೆ ಪ್ರಮಾಣ ಕೂಡ ಇಲಿ ಮಾಡಿದನು. ಇಲಿ ಈ ಸಾಹಸವನ್ನು ಕಂಡು ಸಿಂಹಕ್ಕೆ ಬಹಳಷ್ಟು ನಗು ಬಂತು, ನಕ್ಕಿತು. ಕೆಲವು ತಿಂಗಳುಗಳ ನಂತರ ಒಂದು ದಿನ ಕೆಲವು ಬೇಟೆಗಾರರು ಬೇಟೆಯಾಡಲು ಕಾಡಿಗೆ ಬಂದು ಸಿಂಹವನ್ನು ಅವರ ಬಲಿಗೆ ಹಿಡಿದರು. ಅವರನ್ನು ಮರಕ್ಕೆ ಕಟ್ಟಿ ಹಾಕಿದರು. ಆತನ ಪರಿಸ್ಥಿತಿಯಲ್ಲಿ ತೊಂದರೆಗೆ ಒಳಗಾದ ಸಿಂಹವು ತನ್ನನ್ನು ಬಿಡಿಸಿಕೊಳ್ಳಲು ಸಾಕಷ್ಟು ಪ್ರಯತ್ನಿಸಿತು, ಆದರೆ ಏನೇನು ಮಾಡಲು ಆಗಲಿಲ್ಲ. ಈ ಸಂದರ್ಭದಲ್ಲಿ ಅವನು ಜೋರಾಗಿ ಗರ್ಜಿಸಲು ಪ್ರಾರಂಭಿಸಿದನು. ಅವನ ಗರ್ಜನೆಯನ್ನು ದೂರಕ್ಕೆ ಕೇಳಿಸಿತು. ಪಕ್ಕದ ರಸ್ತೆಯಲ್ಲಿ ಇಲಿಯೊಂದು ಹಾದು ಹೋಗುತ್ತಿತ್ತು. ಸಿಂಹದ ಗರ್ಜನೆಯನ್ನು ಕೇಳಿದಾಗ ಸಿಂಹಕ್ಕೆ ತೊಂದರೆ ಆಗಿದೆ ಎಂದು ಇಲಿಗೆ ಅರಿವಾಯಿತು. ಇಲಿ ಸಿಂಹದ ಬಳಿಗೆ ಬಂದು ತಕ್ಷಣ ತನ್ನ ಚೂಪಾದ ಹಲ್ಲುಗಳಿಂದ ಬಲಿಯನ್ನು ಕಡಿಯಲು ಪ್ರಾರಂಭಿಸಿತು ಮತ್ತು ಸ್ವಲ್ಪ ಸಮಯದ ನಂತರ ಸಿಂಹವು ಆ ಬಲಿಯಿಂದ ಮುಕ್ತಿಯಾಯಿತು ಮತ್ತು ಇಲಿಗೆ ಧನ್ಯವಾದ ಕೂಡ ಹೇಳಿತು. ನಂತರ ಇಲಿ ಮತ್ತು ಸಿಂಹವು ಇಬ್ಬರು ಒಟ್ಟಿಗೆ ಕಾಡಿನ ಕಡೆಗೆ ಹೋದರು. ಆದರೆ ಸಿಂಹವು ಇಲಿಯನ್ನು ತಿನ್ನುತ್ತಾ ಇರುವಾಗ ನಾನು ಸಹಾಯ ಮಾಡುತ್ತೇನೆ ಎಂದು ಹೇಳಿದಾಗ ಸಿಂಹವು ಸಂಕಟದಲ್ಲಿ ಸಿಕ್ಕಾಗ ಇಲಿ ಅದಕ್ಕೆ ಸಹಾಯ ಮಾಡಿತು.